ಕರ್ಕೊಂಡು ಹೋಗ್ತಾ ಹೋಗ್ತಾ ಇವ್ರು ಏನು ಮಾಡ್ತಾರೆ 112ಗೆ ಫೋನ್ ಹಾಕ್ತಾರೆ. ಯಾರೋ ನಮ್ಮ ಪತ್ರಕರ್ತರು 112 ಫೋನ್ ಹಾಕಿದಾಗ ಅಲ್ಲಿ ಫೋನು ಹತ್ತಲ್ಲ. ಏನೋ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ 108ಗೆ. ಫೋನ್ ಹಾಕಿದಾಗ ಅಲ್ಲೇನಾಗ್ಬಿಡುತ್ತೆ ಅಂತಂದರೆ ಈ ಆರೋಪಿತರಲ್ಲಿ ಒಬ್ಬ ಫೋನನ್ನು ಕಿತ್ಕೊಂಡ್ಬಿಟ್ಟು, ಇಲ್ಲ ನಾವು ಅವ್ನ ಗಾಯ ಆಗೈತೆ ಒಪ್ಕೊಂತೀವಿ, ಅವನನ್ನು ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಸೀನೇ ಬರೋದು ಎಲ್ಲಿ ಅಂತಂದರೆ ಇವ್ರ ಮನೆಗೆ ಕರ್ಕೊಂಡೋಗ್ತಾರೆ. ಅದು ಕೂಡ ಪಾಮಲ್ದಿನ್ನಿ ಗ್ರಾಮಕ್ಕೆ ಮಲ್ಲಿಕಾರ್ಜುನ ನಾಗಪ್ಪ ಪೊಲೀಸ್ಗಳು ಇವರನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡು ಹೋದ ತಕ್ಷಣ ಬೆಳಗ್ಗೆ ಐ ಥಿಂಕ್ ಸುಮಾರು 7:30 ಇಲ್ಲಪ್ಪ ಅಂತಂದರೆ 7:45 ಆಗಿರ್ಬೋದು. ಕರ್ಕೊಂಡು ಹೋಗಿ 8:30 9ವರೆಗೂ ಮಲ್ಲಿಕಾರ್ಜುನ ಪೊಲೀಸ್ಗಳನ್ನ ಥಳಿಸ್ತಾರೆ. ಥಳಸಾದ್ಮೇಲೆ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡ್ಕೊಂಡು 112ಗೆ ಮಲ್ಲಿಕಾರ್ಜುನ ಪೊಲೀಸ್ಗಳವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಪೊಲೀಸ್ ಅವರು ಬಂದು ರೆಸ್ಕ್ಯೂ ಮಾಡಿ ಏನಂತೀರ ನೀವು ಸ್ಪಾಟ್ ಮೇಲೇ ಒಬ್ಬನನ್ನು ಹಿಡ್ಕೊಂಡು ಅಂದರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದು ಎಲ್ಲಿಗೆ? ಘಟಪ್ರಭಾ ಪೊಲೀಸ್ ಠಾಣೆಗೆ. ಘಟಪ್ರಭಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ ತಕ್ಷಣ ಅಲ್ಲಿಂದ ಏನು ಮಾಡ್ತಾರೆ, 9ರಿಂದ 9:15 ಆಸ್ಪಾಸು 9:30 ಒಳಗಡೆ ಆಂಬುಲೆನ್ಸ್ಗೆ ಫೋನ್ ಮಾಡಿ ಘಟಪ್ರಭಾ ಪೊಲೀಸ್ ಠಾಣೆಯಿಂದ ಈ ನಮ್ಮ ವಿಕ್ಟಿಮ್ ಅಂದರೆ ಏನಂತಾರೆ ನೀವು ಹೊಡೆಸ್ಕೊಂಡಂತಹ ಮಲ್ಲಿಕಾರ್ಜುನ್ ಪೊಲೀಸ್ಗಳನ್ನು ಇವರನ್ನು ಆಂಬುಲೆನ್ಸ್ ಹತ್ತಿರಿಸಿ ಕಳಿಸ್ಬಿಡ್ತಾರೆ. ಇಷ್ಟರಲ್ಲೇ ಇವ್ರ ಮನೆಯವರೆಲ್ಲ ಕೂಡಿ ಅಲ್ಲಿ ಪೊಲೀಸ್ ಠಾಣೆಗೆ ಬಂದಿರ್ತಾರೆ. ಅಂದರೆ ನಾಗಪ್ಪ ಸಿದ್ದರಾಮ್ ಪೊಲೀಸ್ಗಳು, ಆಮೇಲೆ ಗಂಗವ್ವ ನಾಗಪ್ಪ ಪೊಲೀಸ್ಗಳು, ಅರುಣ್ ನಾಗಪ್ಪ ಪೊಲೀಸ್ಗಳು, ಆಮೇಲೆ ಇವ್ರ ಜೊತೆಗೆ ಪಾಮಲ್ದಿನ್ನಿ ಹಿರಿಯರು ಕೂಡ ಅಲ್ಲಿ ಪೊಲೀಸ್ ಠಾಣೆಗೆ ಬಂದಿರ್ತಾರೆ. ಅವ್ರು ಏನಪ್ಪ ಅಂತಂದರೆ ಸಿದ್ದರಾಮ್ ತುಕಾರಾಮ್ ಪೂಜಾರಿ, ಇವರು ಕೂಡ ಪತ್ರಕರ್ತನ ಬೆನ್ನು ಕಟ್ಟಿ, ಮತ್ತು ಇವರು ಕೂಡ ಪತ್ರಕರ್ತರೆ. ಏನಂತೀರ ನೀವು ಸಿದ್ದರಾಮ್ ತುಕಾರಾಮ್ ಪೂಜಾರಿ ಅವರು ಕೂಡ ಇವರು ಕೂಡ ಪತ್ರಕರ್ತರೆ. ಸಿದ್ದರಾಮ್ ತುಕಾರಾಮ್ ಪೂಜಾರಿ ಪ್ಲಸ್ ಮಲ್ಲಿಕಾರ್ಜುನ ನಾಗಪ್ಪ ಪೊಲೀಸ್ಗಳು ಇವರಿಬ್ಬರು ಕೂಡ ನಮ್ಮ ಪತ್ರಕರ್ತರ ಸಂಘದ ಅವಿಭಾಜ್ಯ ಅಂಗ. ಇವರು ಕೂಡ ಅಲ್ಲೇ ಇದ್ದರು. ಬಟ್ ಇಲ್ಲಿ ಕಾಮಿಡಿ ಏನಾಗಿದೆ ಅಂತಂದರೆ ಇವ್ರ ವಿರುದ್ಧ ಇನ್ನೂ ಒಂದು FIR ದಾಖಲಾಗಿದೆ. ಆ FIR ದಾಖಲಾಗಿದ್ದು ಅದರ ಸಂಖ್ಯೆ ಏನಪ್ಪ